ನಗರದ ಜವ್ವೇನಹಳ್ಳಿ ಕೆರೆ ಬಳಿ ಇರುವ ಹೊಯ್ಸಳ ಸ್ಪೋರ್ಟ್ಸ್ ಅಕಾಡೆಮಿಯ ಆವರಣದಲ್ಲಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆಯವರ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಐಪಿಎಸಿ ವಲಯ 8ರ ಕ್ಯಾರಂ ಪಂದ್ಯಾವಳಿಯನ್ನು ಗಿಡಕ್ಕೆ ನೀರು ಹಾಕಿ ಕ್ಯಾರಂ ಆಟ ಆಡುವುದರ ಮೂಲಕ ಉದ್ಘಾಟಿಸಿ ಅದ್ದೂರಿ ಚಾಲನೆ ನೀಡಿದರು. ನಂತರ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಇಂಡಿಯನ್ ಪಬ್ಲಿಕ್ ಶಾಲೆ ಪ್ರಾಂಶುಪಾಲ ಡಾಕ್ಟರ್ ರುದ್ರಯ್ಯ ಹಿರೇಮಠ ಮಾತನಾಡಿ, ಸಿಐಎಸ್ಸಿಇ ವಲಯ 8ರ ಕ್ಯಾರಂ ಪಂದ್ಯಾವಳಿಯನ್ನು ಹಾಸನದಲ್ಲಿ ನಗರದ ಸ್ಕಾಲರ್ ಇಂಟರ್ನ್ಯಾಷನಲ್ ಶಾಲೆ ವತಿಯಿಂದ ಏರ್ಪಡಿಸಿದ್ದಾರೆ. ನಮ್ಮ ವಲಯ 8ರಲ್ಲಿ ಹಾಸನ, ತುಮಕೂರು, ಚಿಕ್ಕಮಗಳೂರು, ಶಿವಮೊಗ್ಗ 4 ಜಿಲ್ಲೆಗಳಿಂದ ಸ್ಪರ್ಧಾಳುಗಳು ಬಂದಿದ್ದು, ಈಗ ವಲಯ ಕ್ಯಾರಂ ನಡೆದು ನಂತರ ರಾಜ್ಯ ಮಟ್ಟಕ್ಕೆ ಹೋಗುತ್ತಾರೆ. ಇದಾದ ಮೇಲೆ ನ್ಯಾಷನಲ್ ಲೆವೆಲ್ಗೆ ಹೋಗುತ್ತಾರೆ. ನಂತರ ಎಸ್ಸಿಎಫ್ಐ ಕೊನೆಗೆ ಖೇಲೋ ಇಂಡಿಯಾ ಒಲಿಂಪಿಕ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಇರುತ್ತದೆ ಎಂದರು. ಒಳ್ಳೆಯ ಅವಕಾಶ ಮಕ್ಕಳಿಗಿದ್ದು ಐಸಿಎಸ್ಸಿ ಶಾಲೆಗಳಿಗೆ ಕಲಿತಂತ ಮಕ್ಕಳಿಗೆ ಈ ಕ್ರೀಡೆಯಲ್ಲಿ ಅವಕಾಶ ಇರುತ್ತದೆ. 4 ಜಿಲ್ಲೆಗಳಿಂದ ಟೀಮ್ ಭಾಗವಹಿಸಿದ್ದು ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ ಎಂದು ಹೇಳಿದರು. ಕ್ರೀಡೆ ಎನ್ನುವುದು ಒಂದು ಹಬ್ಬವಾಗಿದ್ದು ಈ ಕ್ರೀಡೆಯಲ್ಲಿ ಯಾರು ಗೆಲ್ಲುತ್ತಾರೆ, ಯಾರು ಸೋಲುತ್ತಾರೆ ಎನ್ನುವುದು ಮುಖ್ಯವಾಗಿರುವುದಿಲ್ಲ. ಸೋತರೂ ಧೃತಿಗೆಡದೆ ಹೆಚ್ಚಿನ ತರಬೇತಿ ಪಡೆದು ಮುಂದಿನ ಗೆಲುವಿನ ಮೆಟ್ಟಲನ್ನು ಹತ್ತಬಹುದು ಎಂದು ಕಿವಿಮಾತು ಹೇಳಿದರು. ಇದು ಮುಗಿದ ಮೇಲೆ ಝೋನ್ ಆದಮೇಲೆ ಸ್ಟೇಟ್ ಲೆವೆಲ್ಗೆ ಹೋಗ್ತಾರೆ. ಸ್ಟೇಟ್ ಲೆವೆಲ್ ಆದಮೇಲೆ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ. ನ್ಯಾಷನಲ್ ಆದಮೇಲೆ ಎಸ್ಸಿಎಫ್ಐ ಆದಮೇಲೆ ಖೇಲೋ ಇಂಡಿಯಾ ಆ್ಯಂಡ್ ಒಲಿಂಪಿಕ್ಸ್. ಒಳ್ಳೆಯ ಅವಕಾಶ ಇದೆ ಮಕ್ಕಳಿಗೆ. ಬಟ್ ಇಟ್ ಈಸ್ ಓನ್ಲಿ ಫಾರ್ ICSE ಶಾಲೆಯಲ್ಲಿ ಕಲಿತಂಥ ಮಕ್ಕಳಿಗೆ ಇಲ್ಲಿ ಪ್ರವೇಶ ಇರುತ್ತೆ. ಸುಮಾರು ಟೀಮ್ಸ್ ಎಲ್ಲ ಬಂದಿದ್ದಾವೆ. ಅವರಿಗೆಲ್ಲರಿಗೂ ನಾವು ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಮೀಡಿಯಾದವರಿಗೂ ನಮ್ಮ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಸ್ಕಾಲರ್ ಸ್ಕೂಲ್ ಮತ್ತು ಅವ್ರ ಸ್ಟಾಫ್ಗೆ CISE ಮತ್ತು ಕರ್ನಾಟಕ ಝೋನ್ ವತಿಯಿಂದ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀವಿ. ಮಕ್ಕಳಿಗೆ ಏನು ಕಿವಿ ಮಾತಾಡ್ತಾರೆ ಕ್ರೀಡೆ ಬಗ್ಗೆ? ಕ್ರೀಡೆ ಅನ್ನೋದು ಒಂದು ಹಬ್ಬ, ನೀವು ಆಚರಿಸಬೇಕು. ಇದರಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ಲೂಸ್ ಆಗ್ತಾರೆ ಅನ್ನೋದು ಮುಖ್ಯ ಆಗೋದಿಲ್ಲ. ಲೂಸ್ ಆದರೂ ಕೂಡ ನಾವು ಕಲಿಯುವಂಥದ್ದಿರುತ್ತೆ. ದಟ್ ವಿಲ್ ಬಿ ಎ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ದ ಸ್ಟೂಡೆಂಟ್ಸ್ ಇನ್ ದ ಫ್ಯೂಚರ್. ನನ್ನ ಹೆಸರು ಡಾಕ್ಟರ್ ರುದ್ರಯ್ಯ ಹಿರೇಮಠ ಅಂತ, ಪ್ರಿನ್ಸಿಪಲ್ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ತುರುವೇಕೆರೆ. ಕಾರ್ಯಕ್ರಮದಲ್ಲಿ ಪೋದಲ್ ಶಾಲೆಯ ಪ್ರಾಂಶುಪಾಲ ಜಾವ್ ಶೋವಾ, ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಮುಖ್ಯಸ್ಥರು ಡಾಕ್ಟರ್ HN ಚಂದ್ರಶೇಖರ್, ಮಮತಾ ಚಂದ್ರಶೇಖರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.